ಎಲ್ಲರಿಗೂ ನಮಸ್ಕಾರ. ಇವತ್ತಿನ ರೆಸಿಪಿ ಏನಂದರೆ ತೊಗರಿಬೇಳೆ ರಸ ಯಾವ ರೀತಿ ಮಾಡ್ಕೊಳೋದಂತ ತೋರಿಸ್ಕೊಡ್ತಾ ಇದ್ದೀನಿ ರುಚಿಯಾಗಿ. ಯಾವ ರೀತಿ ಅಂದರೆ ನಾವು ಮದುವೆ ಮನೆಯಲ್ಲೆಲ್ಲ ಹೋಗಿ ತಿಂದಿರ್ತೀರಲ್ಲ ಅದೇ ಟೇಸ್ಟಿಯಲ್ಲಿ ಮನೇಲಿ ಯಾವ ರೀತಿ ಮಾಡ್ಕೊಳೋದಂತ ತೋರಿಸ್ಕೊಡ್ತೀನಿ. ಬೇಳೆ ರಸ ನನ್ನ ಚಾನಲು ಮುತ್ತಮ್ಮ ಕಾಣ ಚಾನಲು ಎಲ್ಲ ಲೈಕ್ ಮಾಡಿ, ಬೆಲ್ ಬಟನ್ ಪ್ರೆಸ್ ಮಾಡಿ, ಎಲ್ಲರಿಗೂ ಶೇರ್ ಮಾಡಿ. ಈ ಥರ ನೀವು ಮನೇಲಿ ಮಾಡ್ಕೊಳ್ಳಿ, ತುಂಬ ಟೇಸ್ಟಿಯಾಗಿರುತ್ತೆ. ಇದಕ್ಕೆ ಏನೇನು ಹಾಕಿ ಮಾಡ್ತೀನಿ ಅಂದರೆ ಇವಾಗ ನಾನು ಮೊದಲಿಗೆ ತೋರಿಸ್ಕೊಡ್ತಾ ಇದ್ದೀನಿ ಏನು ತೊಗೋತಾ ಇದ್ದೀನಿ ಅಂತ. ನಾನು 1 ಸ್ಪೂನ್ ಧನಿಯಾ ತೊಗೊಂಡಿದ್ದೀನಿ, ಸಣ್ಣ ಬೆಳ್ಳುಳ್ಳಿ ಒಂದು ಚಿಪ್ಪೆ ಬಿಡಿಸ್ಕೊಂಡು ಒಂದು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ, 1.5 ಸ್ಪೂನಷ್ಟು ಜೀರಿಗೆ ತೊಗೊಂಡಿದ್ದೀನಿ. ಯಾಕಂದ್ರೆ ಜೀರಿಗೆ ರಸಮ್ಗೆ ಚೆನ್ನಾಗಿರುತ್ತೆ ಜಾಸ್ತಿ ಹಾಕಿದ್ರೆ. 2 ನಾಟಿ ಟೊಮೊಟೊ, ಒಂದು 3 ಸ್ಪೂನಷ್ಟು ತೊಗರಿಬೇಳೆ, ಒಂದು ಅರ್ಧ ನಿಂಬೆಹಣ್ಣು ಗಾತ್ರ ಹುಣಸೆಹಣ್ಣು, 3 ಗುಂಟೂರು ತೊಗೊಂಡಿದ್ದೀನಿ, 2 ಬ್ಯಾಡಗಿ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ, ಸ್ವಲ್ಪ ಕೊತ್ತಂಬರಿ, 1 ಸ್ಪೂನಷ್ಟು ಮೆಣಸು ತೊಗೊಂಡಿದ್ದೀನಿ. ಇಷ್ಟು ರಸಮ್ ತೊಗೊಂಡಿದ್ದೀನಿ ನಾನು. ಈಗ ನಾನು ಕುಕ್ಕರ್ಗೆ ಬೇಳೆ ತೊಳ್ಕೊಂಡು ಕುಕ್ಕರ್ಗೆ ನಾನು ಬೇಳೆ ಇಟ್ಕೊಂಡಿದ್ದೀನಿ ರಸಮ್ಗೆ. ಈಗ ನಾನು ಗ್ಯಾಸ್ ಅಂಟಿಸ್ಕೊಂಡು ಒಂದು ಸ್ವಲ್ಪ ಟೊಮೊಟೊ ಹಚ್ಚಿಟ್ಕೊಂಡಿದ್ದಲ್ಲಿ 2 ಟೊಮೊಟೊ ಸೇರಿಸ್ಕೊಂಡು ಅದಕ್ಕೊಂದು ಸ್ವಲ್ಪ ಉಪ್ಪು ಸೇರಿಸ್ಕೊಂಡು ಒಂಚೂರು ಅರಿಶಿನ ಪುಡಿ ಸೇರಿಸ್ಕೊಳ್ತಾ ಇದ್ದೀನಿ. ಸೇರಿಸ್ಕೊಂಡು ಅದಕ್ಕೆ ಬೇಳೆ ಎಷ್ಟು ಬೇಕೋ ಅಷ್ಟು ನೀರು, ಒಂದು ಅರ್ಧ ಲೀಟ್ರಷ್ಟು ನೀರು ಸೇರಿಸ್ಕೊತಾ ಇದ್ದೀನಿ. ಅರ್ಧ ಲೀಟ್ರಷ್ಟು ನೀರು ಸೇರಿಸ್ಕೊಂಡು ಅದನ್ನು ಸ್ವಲ್ಪ ತಿರುಗಿಬಿಟ್ಟು ಅದಕ್ಕೆ ಮುಚ್ಚಳ ಹಾಕಿ ವೆಯ್ಟ್ ಹಾಕಿಬಿಡ್ತಾಯಿದ್ದೀನಿ. ಇದೊಂದು 4 ವಿಸಿಲ್ 3ರಿಂದ 4 ಕೂಗಿಸ್ಕೋಬೇಕು, ಯಾಕಂದರೆ ಬೇಳೆ ನುಣ್ಣಗೆ ಬೇಯಬೇಕು ರಸಮ್ಗೆ. ಈಗ ಒಂದು ನಾನು ಸಣ್ಣ ಬಾಣಲಿ ಇಟ್ಕೊಂಡು ಇನ್ನೊಂದು ಕಡೆ ಗ್ಯಾಸ್ ಅಂಟಿಸ್ಕೊಂಡು ನಾನು ಏನು ತೊಗೊಂಡು ಜೀರಿಗೆ ಮೆಣಸು ಬೆಳ್ಳುಳ್ಳಿ ಎಲ್ಲ ಅದು ಸಣ್ಣ ಉರಿಯಲ್ಲಿ ಹುರ್ಕೋಬೇಕು. ಇದನ್ನೆಲ್ಲನೂ ಬೇಳೆ ರಸಕ್ಕೆ ಅದನ್ನ ಎಲ್ಲ ನೀಟಾಗಿ ಹುರ್ಕೋಬೇಕು. ಸಿಮ್ಮಲ್ಲೇ ಇಟ್ಕೊಂಡು ಹುರ್ಕೊಳ್ಳಿ, ಐಯಲ್ಲಿ ಇಟ್ಕೊಂಬಿಡಿ, ಸೀಸಕ್ಕೆ ಹೋಗ್ಬೇಡಿ. ಆಮೇಲೆ ಅದಕ್ಕೆ ನಾನು ಏನು ಮಾಡ್ತಾಯಿದ್ದೀನಿ ಅಂದರೆ ಈಗ ಒಂದು 10 ಎಳೆ ಕರ್ಬೇವಿನ ಸೊಪ್ಪು ಸೇರಿಸ್ಕೊತಾ ಇದ್ದೀನಿ. ಈಗ ನಾನು ಅದಕ್ಕೆ ನಿಂಬೆಹಣ್ಣು ಹತ್ರ ನಾನು ಹುಣಸೆಹಣ್ಣು ಇಟ್ಕೊಂಡಿದ್ನಲ್ಲ ಅದನ್ನು ತೊಳೆದು ಅದಕ್ಕೆ ಸೇರಿಸ್ಕೊಂಡು ಸುಮ್ಮನೆ ಗ್ಯಾಸ್ ಆಫ್ ಮಾಡಿಬಿಟ್ಟು ಅದಕ್ಕೆ ಸೇರಿಸ್ಕೊಂಡ್ಬಿಡ್ತಾಯಿದ್ದೀನಿ. ಈಗ ಸೇರಿಸ್ಕೊಂಡು ನಾನು ಒಂದು ಸಣ್ಣ ಮಿಕ್ಸಿ ಜಾರ್ ತೊಗೊಂಡು ಆರಿದ ಮೇಲೆ ಇದು ನೋಡಿ ಈ ರೀತಿ ಹುರ್ಕೊಂಡಿದ್ದೀನಿ. ಇವಾಗ ನಾನು ಅದನ್ನೇನು ಮಾಡಿ ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊತಾ ಇದ್ದೀನಿ. ನೋಡಿ ಹಸಿದೆ ಹಾಕ್ಕೊಂಬಿಡ್ತಾಯಿದ್ದೀನಿ. ಇದಿಷ್ಟೂ ಮಿಕ್ಸಿ ಜಾರ್ಗೆ ಹಾಕ್ಕೊಬೇಕು. ಒಂದು ಸಣ್ಣ ಮಿಕ್ಸಿ ಜಾರ್ ತೊಗೊಂಡು ಇವಾಗ ನಾನು ಏನು ಹುರ್ಕೊಂಡಿದ್ದು ಅದು ತಣ್ಣಗಾದ್ಮೇಲೆ ಅದಕ್ಕೆ ಸೇರಿಸ್ಕೊತಾ ಇದ್ದೀನಿ. ಈ ಸ್ವಲ್ಪ ತರ್ತರಿ ನೀರು ಸೇರಿಸ್ಬಾರ್ದು, ಇದು ತರ್ತರಿಗೆ ಹಾಗೆ ರುಬ್ಕೋಬೇಕು. ತರ್ತರಿಯಾಗಿರಲಿ ಆ ಥರ ಮಿಕ್ಸಿ ಮಾಡ್ಕೊಳ್ಳಿ. ಈಗ ನೋಡಿ ಮಿಕ್ಸಿ ಮಾಡ್ಕೊಂಡಿದ್ದೀನಿ. ನಿಮ್ಗೆ ನುಣ್ಣಗೆ ಬೇಕಂದ್ರೆ ನುಣ್ಣಗೂ ಮಾಡ್ಕೊಳ್ಳಿ. ಇವಾಗ ಒಗ್ಗರಣೆಗೆ ಒಂದು ಸ್ವಲ್ಪ ಶುಂಠಿ ತುರಿದಿಟ್ಕೊಂಡಿದ್ದೀನಿ, ಒಂದು 1/4 ಇಂಚಷ್ಟು. ಒಂದು ಬೆಳ್ಳುಳ್ಳಿ ಒಂದು ಸ್ವಲ್ಪ ಜಜ್ಜಿಟ್ಕೊಂಡಿದ್ದೀನಿ. ಆಮೇಲೆ ಗುಂಡು ಮೆಣಸಿನ್ಕಾಯಿ, ಒಣಮೆಣಸಿನ್ಕಾಯಿ ತುಂಬ ಚೆನ್ನಾಗಿರುತ್ತೆ ರಸಮ್ಗಾಗಲಿ ಬೇಳೆ ಸಾರಿಗಾಗಲಿ ಒಗ್ಗರಣೆಗೆ, ಅದು ತೊಗೊಂಡಿದ್ದೀನಿ. ಸ್ವಲ್ಪ ಕರಿಬೇವು, ಒಂದು 2 ಸ್ಪೂನು ತುರಿದಿಟ್ಟು ಹಸಿ ಕೊಬ್ಬರಿ, ಒಂದು ಸ್ವಲ್ಪ ಕೊತ್ತಂಬರಿ ತೊಗೊಂಡಿದ್ದೀನಿ. ಇಷ್ಟನ್ನು ಒಗ್ಗರಣೆಗೆ ತೊಗೊಂಡಿದ್ದೀನಿ ನಾನು. ಈಗ ನಾನು ಕುಕ್ಕರು ಆರಿದ ಮೇಲೆ ತೆಗೆದು ನೋಡ್ತಾಯಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬೆಂದ್ಕೊಂಡಿದೆ, ಟೊಮೊಟೊ ಎಲ್ಲ ಕಾಣಿಸ್ತಾ ಇದೆಯಲ್ಲ. ಈ ಥರ ನೀವು ಬೇಯಿಸ್ಕೋಬೇಕಾಗತ್ತೆ. ನೋಡಿ ಇದು ಅದಕ್ಕೆ ನಾವು ಮಸಿತೀರಲ್ಲ ಅದನ್ನು ತೊಗೊಂಡು ಮಸ್ತ್ಕೊಂಡ್ಬಿಟ್ರೆ ನುಣ್ಣಗಾಗೋಗ್ಬಿಡುತ್ತೆ. ಈ ಥರ ಮಸ್ಕೊಂಡ್ರೂ ಸಾಕು ರಸಮ್ಗೆ. ಮಸ್ಕೊಂಡು ಚೆನ್ನಾಗಿ ಮಾಡ್ಕೊಬೋದು, ಇದೇ ಥರ ಮಾಡ್ಕೊಬೋದು. ನೋಡಿ ಎಷ್ಟು ಚೆನ್ನಾಗಾಗಿದೆ, ತುಂಬ ಚೆನ್ನಾಗಾಗಿದೆ. ಇವಾಗ ನಾನು ಆವಾಗಲೇ ಮಿಕ್ಸಿ ಮಾಡಿ ಇಟ್ಕೊಂಡಿದ್ನಲ್ಲ ಅದು ಜೀರಿಗೆ ಮೆಣಸೆಲ್ಲ ಇವಾಗ ಅದಕ್ಕೆ ಸೇರಿಸ್ಕೊತಾ ಇದ್ದೀನಿ. ಸ್ವಲ್ಪ ಸೇರಿಸ್ಕೊಂಡು ಅದಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಸೇರಿಸ್ಕೊತಾ ಇದ್ದೀನಿ ನಾನು. ನಿಮ್ಗೆ ಬೇಕಾದ್ರೆ ನೀರಾಗ ಮಾಡ್ಕೊಳ್ಳಿ, ಆದರೆ ಇದು ಬೇಳೆ ರಸ ಇದರಿಂದ ಸ್ವಲ್ಪ ಗಟ್ಟಿನೇ ಇರಲಿ ಅಂತ ಮಾಡ್ಕೊತಾ ಇದ್ದೀನಿ. ಈ ಥರ ಮುದ್ದೆಗೂ ತುಂಬ ಚೆನ್ನಾಗಿರುತ್ತೆ, ಯಾಕಂದರೆ ಇದರಲ್ಲಿ ಜೀರಿಗೆ ಮೆಣಸು ಹುಣಸೆಹಣ್ಣೆಲ್ಲ ಸೇರಿರೋದ್ರಿಂದ ಸ್ವಲ್ಪ ಗಟ್ಟಿ ಇದ್ದರೆ ಮುದ್ದೆನೂ ತಿನ್ಕೋಬೋದು. ಇದರಲ್ಲಿ ಆ ಥರನೂ ತಿನ್ಕೋಬೋದು, ಅನ್ನಕ್ಕೂ ಚೆನ್ನಾಗಿರುತ್ತೆ. ನೋಡಿ ಇಷ್ಟೇ ನೀವು ಅದನ್ನು ಕುದಿಸ್ಕೋಬೇಕು, ಜಾಸ್ತಿ ಕುದಿಸೋಕೆ ಹೋಗ್ಬಾರ್ದು. ಬೇಳೆ ನಾವು ಇದು ಸಾಂಬಾರೆಲ್ಲ ಕುದಿಸ್ತೀರಲ್ಲ ಆ ಥರ ಕುದಿಸೋಕೆ ಹೋಗ್ಬಾರ್ದು. ಸುಮ್ಮನೆ ಉಕ್ಕು ಬರೋ ಟೈಮಲ್ಲಿ ನಾವು ಅದನ್ನು ಇಳಿಸ್ಕೊಂಬಿಡ್ಬೇಕು ರಸಮ್ದು. ಯಾಕಂದರೆ ನಾವು ಹುರಿದಿರೋ ಪೌಡ್ರ್ ಹಾಕಿರ್ತೀರಲ್ಲ ಅದರಿಂದ ಟೇಸ್ಟ್ ಹೋಗ್ಬಿಡ್ತದೆ ನೀವು ಆ ಥರ ಮಾಡಿಕೊಂಡ್ರೆ. ಈಗ ನಾನೊಂದು ಪಾತ್ರೆ ಇಟ್ಕೊಂಡು ಆ ಪಾತ್ರೆಗೆ ನಾನು ಗ್ಯಾಸ್ ಬಿಸಿ ಆದಮೇಲೆ ನಾನು ಇವಾಗ ಅದಕ್ಕೆ ಒಂದು ಸ್ಪೂನ್ ಎಣ್ಣೆ, ಒಂದು ಸ್ಪೂನ್ ತುಪ್ಪ, ಮತ್ತು ನಾನು ಏನು ಇಟ್ಕೊಂಡಿದ್ದ ಒಗ್ಗರಣೆಗೆ ಬೆಳ್ಳುಳ್ಳಿ, ಕರಿಬೇವಿನ ಸೊಪ್ಪು ಅದೆಲ್ಲನೂ ಸಾಸಿವೆ ಎಲ್ಲ ಹಾಕ್ಕೊಂಡು ಒಗ್ಗರಣೆಗೆ ಹಾಕ್ಕೊತಾ ಇದ್ದೀನಿ. ಅದು ಸ್ವಲ್ಪ ಇಂಗು ಸೇರಿಸ್ಕೊತಾ ಇದ್ದೀನಿ, ಯಾಕಂದರೆ ಇಂಗು ಸೇರಿಸ್ಕೊಂಡ್ರೆ ರಸ ತುಂಬ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ಇಂಗು ನೋಡಿ ಈ ಥರ ರೋಸ್ಟ್ ಆಗಬೇಕು ಬೆಳ್ಳುಳ್ಳಿ ಎಲ್ಲನೂ. ಈಗ ನಾನು ಶುಂಠಿ ಹೇಳಿದ್ನಲ್ಲ, ಶುಂಠಿ ಒಂದು ಸ್ವಲ್ಪ ಹಾಕ್ಕೊತಾ ಇದ್ದೀನಿ. ಯಾಕಂದರೆ ಶುಂಠಿ ತುಂಬ ಒಂಥರ ಚೆನ್ನಾಗಿರುತ್ತೆ ರಸಮ್ಗೆ. ನಾನು ಚೂರು ಒಂದು 1/4 ಇಂಚಷ್ಟು ತುರಿದು ಹಾಕ್ಕೊಂಡಿದ್ದೀನಿ. ಈಗ ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೀರು ಸೇರಿಸ್ಕೊಳ್ಳಿ. ಇವಾಗ ನಾನು ಒಗ್ಗರಣೆ ಹಾಕಿದ್ಮೇಲೆ ಅದು ಕೊಬ್ಬರಿ ಸೇರಿಸ್ಕೊತಾ ಇದ್ದೀನಿ, ಹಸಿ ಕೊಬ್ಬರಿ ನಾನು ತುರಿದಿಟ್ಕೊಂಡಿದ್ನಲ್ಲ. ನಿಮ್ಗೆ ಬೇಕಾದರೆ ಕೊಬ್ಬರಿ ಸೇರಿಸ್ಕೊಳ್ಳಿ, ಇಲ್ಲಾಂದರೆ ಹಾಗೆ ಮಾಡ್ಕೊಳ್ಳಿ. ಈಗ ನಾನು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊತಾ ಇದ್ದೀನಿ. ಅದಕ್ಕೆ ನಾನು ಕೊತ್ತಂಬರಿ ಸೊಪ್ಪು ಸೇರಿಸ್ಕೊಂಡು ಪುಡಿ ಬೆಲ್ಲ ಇರುತ್ತಲ್ಲ ಮನೆಯಲ್ಲಿ ಅದನ್ನೊಂಚೂರು ಒಂದು ಅರ್ಧ ಸ್ಪೂನಷ್ಟು ಸೇರಿಸ್ಕೊತಾ ಇದ್ದೀನಿ. ಕೆಲವ್ರಿಗೆ ಸ್ವೀಟ್ ಇಷ್ಟ ಆಗುತ್ತೆ, ಕೆಲವ್ರಿಗೆ ಇಷ್ಟ ಆಗೋಲ್ಲ. ನಾನೊಂಚೂರು ರಸಮ್ಗೆ ಬೆಲ್ಲ ಇದ್ರೇ ಚೆನ್ನಾಗಿರುತ್ತೆ, ಯಾಕಂದರೆ ಮದುವೆ ಮನೇಲಿ ಅದೇ ಥರನೇ ಅದೇ ಟೇಸ್ಟ್ ಬರುತ್ತೆ. ಈ ಥರ ಮಾಡ್ಕೊಳ್ಳಿ, ತುಂಬ ರುಚಿಯಾಗಿರುತ್ತೆ. ನೋಡಿ ಇವಾಗ ನಾನೊಂದು ಸಣ್ಣ ಬಟ್ಲಿಗೆ ಸರ್ವ್ ಮಾಡ್ಕೊತಾ ಇದ್ದೀನಿ. ಈ ಥರ ನೀವು ಮನೇಲಿ ಮಾಡ್ಕೊಳ್ಳಿ, ತುಂಬ ಟೇಸ್ಟಾಗಿರುತ್ತೆ. ನೋಡಿ ಮಜ್ಜಿಗೆ ಮೆಣಸಿನ್ಕಾಯಿನೂ ಸೈಡಲ್ಲಿ ಇಟ್ಕೊತಾ ಇದ್ದೀನಿ. ಅದಕ್ಕೊಂದು ಸ್ವಲ್ಪ ತುಪ್ಪ ಹಾಕ್ಕೊಂಡು ತಿಂತಾಯಿದ್ರೆ ಅಪ್ಪ ಇನ್ನೂ ತಿನ್ನಬೇಕು ಅನ್ನೋ ಅನಿಸುತ್ತೆ, ಅಷ್ಟು ಚೆನ್ನಾಗಿರುತ್ತೆ ರುಚಿ. ನೀವು ನೋಡಿ ನನಗೆ ಕಮೆಂಟ್ ಮಾಡಿ ಯಾವ ರೀತಿ ಇದೆ ಅಂತ. ತುಂಬ ಟೇಸ್ಟಿಯಾಗಿರುತ್ತೆ ಈ ಥರ ಮಾಡ್ಕೊಳೋದ್ರಿಂದ, ತುಂಬ ರುಚಿಯಾಗೂ ಇರುತ್ತೆ.
ಆಮೇಲೆ ಮತ್ತು ಇದು ಸಣ್ಣ ಮಕ್ಕಳಿಗೆ ತುಂಬ ಇಷ್ಟಪಟ್ಟು ತಿಂತಾರೆ. ಯಾಕಂದರೆ ಸಣ್ಣ ಮಕ್ಕಳು 3 ವರ್ಷ 4 ವರ್ಷ ಮಕ್ಕಳು ಅವ್ರು ತರಕಾರಿ ತಿನ್ನಲ್ಲ. ಈ ಥರ ನೀವು ರಸಮ್ ಮಾಡಿ ಚೆಂದ ಕಿವುಚಿ ತಿನ್ನಿಸಿ ತುಂಬ ಚೆನ್ನಾಗಿದೆ ಅಂತಾರೆ. ನಾನು ಕಮೆಂಟ್ ಮಾಡಿ ಫ್ರೆಂಡ್. ಥ್ಯಾಂಕ್ ಯು ಫ್ರೆಂಡ್.